ಎಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ಬಿಗ್ ಬಾಸ್ ಕನ್ನಡ ಸೀಸನ್ 11 ಲಾಂಚ್ ಪ್ರೆಸ್ ಮೀಟ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂದ ತಕ್ಷಣ 11 ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಯೂನಿವರ್ಸ್ ನಂಬರ್ ಅಂತೀವಿ. ಹಾಗಾಗಿ ಸೀಸನ್ 11 ಸಾಕಷ್ಟು ವಿಚಾರಗಳಿಂದ ತುಂಬಾ ಹೊಸದಾಗಿ ನಿಮ್ಮ ಮುಂದೆ ಬರೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಒಂದು ಲೈನಲ್ಲಿ ನಾನು ಹೇಳೋದಾದ್ರೆ, ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಎಸ್, ಜಾಸ್ತಿ ತಡ ಮಾಡೋದು ಬೇಡ. ಚೇಂಜ್ ಅನ್ನೋದು ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ, ಆದ್ರೆ ಚೇಂಜ್ ಅನ್ನೋ ಪದಾನೇ ರೀಡಿಫೈನ್ ಮಾಡುವಂತ ಒಂದು ಕೆಪಾಸಿಟಿ, ಕೇಪಬಿಲಿಟಿ ಇರುವಂತ ವ್ಯಕ್ತಿತ್ವ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಹಾಗೆ ಮಿಸ್ಟರ್ ಅಲೋಕ್ ಜೈನ್ ಸರ್, ಮಿಸ್ಟರ್ ದೀಪಕ್ ದಾರ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆಗಿಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆವಿಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್. ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಆ್ಯಂಡ್ ಬಿಲ್ಲಾರಂಗ ಭಾಷಾದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಇಟ್ ಟುಕ್ ಟೈಮ್. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಇಟ್ ಅವೇ. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ಸ್ ಚಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆಂಟ್ಸ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್. ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್, ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳು ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಇರುತ್ತೆ. I think contestants makes all the difference. I think the huge responsibility depends upon the team, how they do the casting. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ 2 ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ಅನ್ನುವಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ 2 ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವು ಯಾವ ಟೀಮ್ ಹಂಗಿರೋ ಫಸ್ಟ್ ಇದಾರೆ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, 2 ಟೀಮ್ ಇರಲಿಲ್ಲ ಅನ್ಕೊಡೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್, ನೋ? ಸೊ ದ ಹೆವನ್ ಅಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್, ಅಂಡ್ ಐ ಥಿಂಕ್ ಆಸ್ ಎ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ನಾಟ್ ಈಸಿ ಆಕ್ಚುಲಿ. ಬಿಗಿನಿಂಗ್ ಇಂದಾನೆ ಅದನ್ನ ಆ ಕಾನ್ಸೆಪ್ಟ್ ಅಂಡ್ ಹೆವೆನ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲರೂ ಸ್ವಲ್ಪ ಕ್ಯಾಮ್ರಾ ಫ್ರೆಂಡ್ಲಿ ಆಗ್ತಾ ಇರ್ತಾರೆ, ಸ್ವಲ್ಪ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ. ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟಿ ಇಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್ ಅಂಡ್ ಹೆಲ್. ಐ ಥಿಂಕ್ ಒನ್ಸ್ ಇನ್ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಆನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್, ಅಷ್ಟೇ ದೇ ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವರವರೇ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಇನ್ ಯಾವ ರೇಂಜಿಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ಮ ಹತ್ರ. ಅದಕ್ಕೂ just one more thing, I think you should call Prashant also. yes no please come. ಇನ್ನೊಂದು 2-3 ಚೇರ್ ಹಾಕಿ. ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡೋದು
Okay, this question is for Alok Jain sir. You have launched Big Boss in various languages across India under your leadership. The last season, Big Boss Kannada achieved tremendous success. Could you share few words about the success of previous season and the plans for this upcoming season? A very warm welcome to all of you and a very good evening. Thank you all of you for taking out time and coming up for this press conference. Really appreciate. And I'm extremely happy to be here today in front of you. Just a few days before the launch of the show, launch of the next coming up season, and we are very very thankful to Sudeep Garu for finding out time for this press conference and everyone, all of you. So coming to your question, see, first of all, while I was here when the show was launched last year, I have a very limited contribution to make. I think as Sudeep said that it's a team which makes the show. I think he did a fantastic job. My team here did a fantastic work. Deepak's team did a great job, and the kind of contestants we had made a phenomenal show, and we are very very excited that the show was one of the most successful season in the history of the Big Boss Kannada, and we are very humbled by that. The audience loved it, and people came in hordes and watched the show, and throughout the season of 113 days. So we are very very happy about it, and it also brings us with an important responsibility that we work extra hard this year to make the show equally or more successful, because entertainment industry is all about doing better than what you have done before, because audience wants to watch live what has not happened before. So we are very humbled by that responsibility, and we over last several months we have really worked hard, and the team has worked hard to figure out what kind of contestants we do, what kind of show pitch we do. And show pitch anyways, you saw in the promo, Sudeep mentioned about the theme, why it is important. It's a philosophical angle also. Heaven and hell exist in everyone's life every day, and that's how you're going to see in the Big Boss house. There are days where it's good, there are days which is bad, when everyone's life also, which happens in Big Boss also. There's a philosophical angle to it. But we are very excited, and we have a very very exciting bunch of contestants, and I hope, really wish our audience like this season and give us the same amount of love and excitement this year. So really fingers crossed for this season. Yes, we are nervous because this last season was very great, and I'm sure my team is much more nervous than myself, but we are very very excited, and thank you. I really look forward that we should be able to do the season very well and keep you excited starting coming Sunday. Thank you. Thank you so much, sir. Deepak. Big Boss Kannada is the only show in the South market to have crossed a decade and is now successfully entering the 11th season. So, what are your thoughts about this milestone? Well, it's a very emotional moment for me personally, because not many people know here that a few of us in 2005, many years back, had brought this format into the country, and then we produced it very successfully in the Hindi market. And I was very excited the first time somebody from the Kannada market called to take on this show, and it was Colors at that point in time, who took this huge leap of faith with us. So it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that, and Alok and I were just discussing this only over lunch, that this is no more a television show. It has become a huge event, and full kudos to the team that has been working tirelessly right behind the show to make this huge successful franchise. I must thank Sudeep for being the ambassador of the show for so many years, and he has put life into the show 24/7. That makes this more and more entertaining and engaging. We're only excited to take this forward in a big way. We had a great season last year thanks to the team here. I must thank the
the Colors Kannada team, Prashant, Prakash, Sushma, everybody who gave us the opportunity yet again last year and this year as well to make this a big and a bigger event than it is. So looking forward to it, and I think show is a culmination of all the team efforts, and I think I must thank the creative team, the production team, the marketing team, the promos, the publicity. Any show is a sum of all the parts, and it is really thanks to all the efforts that really come together to make this a show which is not just a show but more an event. And I also have to thank my core team that's standing on the wings here. That's Tabassum, Puneet, Karan, Gopal, who have been tirelessly working to get this show up and running over this weekend, and I'm very excited, also very nervous, but more excited to get this party started really soon. Thank you. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರಶಾಂತ್ ಸರ್ ಒಂದು ಪ್ರಶ್ನೆ. ಸುದೀಪ್ ಸರ್ ಈಗಷ್ಟೇ ಹೇಳ್ತಾ ಇದ್ರು ಅವರ ಮೇಲೆ ಜವಾಬ್ದಾರಿ ಖಂಡಿತ ಇರುತ್ತೆ, ಆದರೆ ಕಲರ್ಸ್ ಟೀಮ್ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತೆ. ಅದರಲ್ಲೂ ಲಾಸ್ಟ್ ಸೀಸನ್ ವಾಸ್ ಅ ಸೂಪರ್ ಹಿಟ್ ಶೋ. ಈ ಸೀಸನ್ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಎಷ್ಟು ಪ್ರಿಪೇರ್ ಆಗಿದೆ ಟೀಮ್? ಎಲ್ರಿಗೂ ನಮಸ್ಕಾರ. ಇದು ಅಂದರೆ ಬಿಗ್ ಬಾಸ್ ಒಂದು ತಂಡದ ಒಂದು ಪರಿಶ್ರಮ. ಇವು ಪ್ರತಿ ವರ್ಷನೂ ಹಾಕ್ತೇವೆ. ಅಂದರೆ ಈ ವರ್ಷ ನಮಗೆ ತುಂಬ ಲಾಸ್ಟ್ ಇಯರ್ ಚೆನ್ನಾಗಾಗಿದೆ, ಈ ವರ್ಷ ಹಾಕಲ್ಲ, ಇಲ್ಲ ಈ ವರ್ಷ ಚೆನ್ನಾಗಿ ಆದರೆ ನೆಕ್ಸ್ಟ್ ಇಯರ್ ಹಾಕಲ್ಲ ಅಂತ ಹಂಗೇನಿಲ್ಲ. ಪ್ರತಿ ವರ್ಷವೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ಬಾನಿಜೆ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡ ತಂಡ ಆಗಿರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷವೂ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಎವ್ರಿ ಟೈಮ್ ಮಾಡಿದ್ದೇವೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದುಬಿಟ್ಟಿರುತ್ತೆ. ನಮ್ಗೆ ಗೊತ್ತಿಲ್ಲದೇವೋ ಅದೊಂದು ಭಾರ ಬಂದಿರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ, ಬಾನಿಜೆ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ನಮ್ಮ 100% ಹಾಕಿದ್ದೇವೆ. ಹೋಪ್ಫುಲಿ ಅಂದರೆ ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಆಲೋಕ್ ಸರಿಗೂ ಪ್ರದಾನ ಮಾಡಿದಾಗಲೂ ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ನುವಷ್ಟು ನಮ್ಗೆ ಅನಿಸಿದೆ. ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಮತ್ತು ಎಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು. ಯಾಕಂದರೆ ಅವ್ರು ಹೇಳಿದರು ಇಲ್ಲ ಅಲ್ಲಿ ಕಲರ್ಸ್ ಕನ್ನಡ ತಂಡ ಮಾಡೋದಂತ. ಇಲ್ಲ, ಒಂದು ಶೋವನ್ನು ನಾವು ಒಂದು ಡಿಸೈನ್ ಮಾಡ್ಬೋದು ಬಟ್ ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದ್ರು ಅವರು. ಯಾಕಂದ್ರೆ ಎಷ್ಟೇ ನಾವು ಶ್ರಮಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ದು ಒಂದು ಪ್ಯಾಟರ್ನ್ ಹೋಗ್ತಾ ಇರ್ತೇವೆ. ಅವ್ರು ಬಂದು ಇಲ್ಲೆಲ್ಲ ಇದು ಹಿಂಗಲ್ಲ, ಇದು ಹಿಂಗೆ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ತುಂಬ ಸಾರಿ ಸಜೆಷನ್ ನಮಗೆ ಕೊಟ್ಟಿರ್ತಿದೆ. ಆ ಸಣ್ಣ ಇನ್ಪುಟ್ಗಳು ನಮಗೆ ಹೋಗ್ತಾ ಓಕೆ ಅದು ಬೆಟರ್ಮೆಂಟ್ ತುಂಬ ಹೆಚ್ಚು ಮಾಡಿದೆ. ಥ್ಯಾಂಕ್ ಯು ಸುದೀಪ್ ಸರ್. ಅಂದರೆ ಈ ವರ್ಷನೂ ನಮ್ಮ ಜೊತೆಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ನಿಮ್ಮ ಮಾತುಗಳಲ್ಲಿ ಒಂದಂತೂ ಗೊತ್ತಾಗ್ತದೆ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ದೀರಾ. ಇದು ಒಂದು ಟೀಮ್ ವರ್ಕ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಸೀಸನ್ ಕೂಡ ಲಾಸ್ಟ್ ಸೀಸನ್ಗಿಂತ ಜಾಸ್ತಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತ ಗೊತ್ತು, ಆದರೆ ಅದಕ್ಕೂ ಮುಂಚೆ ಒಂದು 2 ವಿಚಾರಗಳಿದೆ. ಪ್ರತಿ ಸಲಾನು ಬಿಗ್ ಬಾಸ್ದು ಯಾವುದೇ ಸ್ಟೋರಿ ಅಥವಾ ಪೋಸ್ಟ್, ಏನೇ ಸುದ್ದಿ ಪೋಸ್ಟ್ ಆಗೋದಕ್ಕೂ ಜೊತೆಗೆ ಒಂದು ಹ್ಯಾಶ್ಟ್ಯಾಗ್, ಒಂದು 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗತ್ತೆ. ಅದನ್ನ ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದರೆ 3 ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್, ಹ್ಯಾಶ್ಟ್ಯಾಗ್ಸ್. ಅದನ್ನ ಈಗ ಇವರೆಲ್ಲ ಸೇರ್ಕೊಂಡು ಅನ್ವಿಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK11 ಯಾರಾದ್ರೂ ಬನ್ನಿ. ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ. 3 ಹ್ಯಾಶ್ಟ್ಯಾಗ್ಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. Super, thank you so much.
ಏನು ಅನ್ಸುತ್ತೆ ಪ್ರಶಾಂತ್ ಸರ್? ಆಕ್ಚುಲಿ ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ನಮ್ದು, ಬುದ್ಧಿವಂತಿಕೆ ಇರುವಂತ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡ್ ಇದೆ, ಸಮಾಜದಲ್ಲಿ ಹೆಲ್ತು ಇದೆ, ಎಣ್ಣೆನೂ ಇದೆ, ಎಣ್ಣೆನೂ ಇದೆ. ಚಾಯ್ಸಸ್ ಆಫ್ ದ್ಯಾಟ್. ಅಂಡ್ ಸೆಕೆಂಡ್ಲಿ, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ, ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ. ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ, ಆ್ಯಂಡ್ ಟು ರನ್ ದ ಶೋ ಸಮಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ. ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A to 3 ಅಂತ ನೋಡ್ತಾ ಇದ್ದೀರಿ, ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ A to 3ನ ಸಬ್ಸ್ಕ್ರೈಬ್ ಮಾಡಿದ್ರ, ಇಲ್ಲ ಅವರು ಏನು ಮಾಡ್ಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದನ್ನ ನೋಡಿ ವೀಕ್ಷಕರು ಏನೇನು ಕೊಡ್ತರು. ಆಲ್ವೇಸ್ if you ask me, I think I have always seen a bigger picture, sir. Rest are all very, very minute things, because ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರೇ ಎಲ್ಲರೂ ತಿಳುವಳಿಕೆ ಇರೋರು. We all know how to make our choices in life. That's why we all have one family, one wife, one father, mother. ಸರ್ ಇದು ಮೈನ್ಯೂಟ್ ಅಲ್ಲ ಸರ್. ಈಗ it is ಅಲ್ಲ, it is ರಮ್ಮಿದು. I think then you should go to Mr. Siddaramaiah sir's house, go to Modi sir's house, make a strike there. Sudeep sir. We are all very lesser Indians with minimal power that I can't even answer you properly. ನಾನು ಮೋದಿ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಾಗಿದ್ದಿದ್ರೆ ಬೇರೆ ರೀತಿ ಆಗಿರೋ ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೇ ಬನ್ನಿ, ನಿಮ್ಗೆ ಆದಿದ್ದ ಖುಷಿಯಲ್ಲಿ ನಾನು ಏನಾರು ಮಾಡ್ತೀನಿ. ಥ್ಯಾಂಕ್ ಯು. Sudeep sir. Sudeep sir. ಇಲ್ಲಿ ಸರ್ ಇಲ್ಲಿ ಮುಂದೆ ಸೆಂಟರ್. ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದೀರಾ? ಬಾಳೆ ಎಲೆ, ಅದನ್ನ ನಾವು ಓಕೆ ನೋಡುತ್ತೀವಿ. ಅದೇ ಥಂಬ್ನೇಲ್ಸ್ ಆಗತ್ತೆ ಈಗ. I don't know, man. I mean, see, luckily, whenever I come on a Saturday, ವಾರದಲ್ಲಿ ವಾರ ಗಲಾಟೆ ಆಗಿರಲಿ, ಏನೇ ಆಗಿರಲಿ, ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚೆಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದೇರ್ ಮೆನ್. ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್, ಈವನ್ ದ ಮೆನ್. So I like to do something for them. So costumes ಅಂತ ಬಂದಾಗ we spend some time. ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ, ನಾವು ಏನು ವಸ್ತು ಮಾಡ್ಬೋದು. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ಕೆ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ, ಮೆಷರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್. ಸೊ ಐ ಗಾಟ್ ಇಟ್ ಇನ್ ಸಮ್ ಹೌ, ಆ್ಯಂಡ್ ಡಿಸೈನರ್ಸ್ ಅವ್ರ ಪಾಪ ದೇ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಮೀ ಫೀಲ್ ನೈಸ್ ಆ್ಯಂಡ್ ಗುಡ್. ಆ್ಯಂಡ್ ಈ ಸತಿ ಏನೋ ಹಾಕಿದ್ದಾರೆ, ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಅವ್ರು ಹಾಕಿರೋ ಮೆಷರ್ಮೆಂಟ್ಸ್ ಅದೆಲ್ಲ ದೇ ಹ್ಯಾವ್ ಡನ್. And frankly speaking, we men have very minimal options. ನಿಮ್ಮ ಥರ ಅಲ್ಲ, ನಮ್ಮ ಹತ್ರ ಏನಿಲ್ಲ. ಜಿಪ್ ಅದೇ ಜಾಗದಲ್ಲಿ, ಬಟನ್ ಅದೇ ಜಾಗದಲ್ಲಿ, ಎಲ್ಲ ಅಲ್ಲಲ್ಲೇ ಇರ್ತಾವೆ, ಏನು ಬದಲಾಗಲ್ಲ ನಮ್ಮದು. ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮಲ್ಲಿ ಒಂಚೂರು ಆಕರ್ಷಣೆ ಬರ್ತಾ ಇದೆ ಅಂದರೆ ಐ ಜಸ್ಟ್ ಥ್ಯಾಂಕ್ಫುಲ್ ಟು ಆಲ್ ಮೈ ಡಿಸೈನರ್ಸ್ ಆ್ಯಂಡ್ ಪ್ರಾಬಬ್ಲಿ ಎವ್ರಿವನ್. ಹಾಯ್ ಸರ್. ನಮಸ್ತೆ ಸರ್, ನನ್ನ ಹೆಸರು ಮೋನಿಕಾ ಅಂತ, ಫ್ರಮ್ ನ್ಯೂಸ್ 18 ಕನ್ನಡ. ಸರ್, ಒಂದು ಕ್ವೆಶನ್ ಏನು ಅಂತಂದರೆ, 10 ಸೀಸನ್ಸ್ನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ, ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ. ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಪಾಸ್ಟ್ 4 ಸೀಸನ್ಸ್ ಅಥವಾ 3 ಸೀಸನ್ಸಿಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣನ ಅಥವಾ
ಯಾವ ರೀತಿ ಅಂತ ಅಷ್ಟೇ. ಇಟ್ಸ್ ನಾಟ್ ಅ ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮ್ಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ, ಸಮ್ಟೈಮ್ಸ್ ಬೇಡ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮ್ಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್, ಇನ್ಸ್ಪಿರೇಷನ್ ಇರುತ್ತೆ. ಸೊ ಹೊರಗಡೆ ವಿ ಡೂ ಸಮ್ ಕುಕಿಂಗ್ ಅಂಡ್ ಜಸ್ಟ್ ಅಂಡ್ ದೆನ್ ಇನ್ಸೈಡ್. ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್. ನಾನು ಒಳಗೆ ಹೋಗೋದು, ಮೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್. ಸಮ್ಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್. ಅಂದರೆ ಐ ಹ್ಯಾವ್ ಟು ಗೋ ಇನ್, ಐ ಹ್ಯಾವ್ ಟು ಮೀಟ್ ದೆಮ್. ನೋ, ಐ ಥಿಂಕ್ ಇಟ್ಸ್ ನೈಸ್. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ, ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೈನ್ಸ್ ದ ಸೇಮ್ ನನಗನ್ಸಿದ್ದದು. ಸೊ ಎಲ್ಲೋ ಮನೆ ತುಂಬ ಚೂರು ಆಗ್ತಾ ಇದೆ, ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್. ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರೀಡ್ ಟು ದ್ಯಾಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದೆನ್ ಕುಕಿಂಗ್. ಓಕೆ, ಇಲ್ಲ, ಸತ್ಯ ಅದು. ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ ಅಲ್ವಾ. ಓಕೆ ಸರ್. ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ, ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ, ಏನು ಬರೋಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೆ, ಬಾಗಿಲು ತೆಗೀರಿ, ಒಳಗೆ ಹೋಗ್ಬಿಡ್ತೀನಿ ಬೇಡ ನನಗೆ ಅಂತ. ಬಟ್ ಐ ಥಿಂಕ್ we on both the things, whether I go inside or cook, it's only for the contestants, only to make them feel that they are loved. And ನಾವಿದ್ದೀವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ, ನಾವು ಇದ್ದೀವಿ ನಿಮಗೆ ಅನ್ನೋದಕ್ಕೋಸ್ಕರ ಐ ಥಿಂಕ್ ವಿ ಡೂ ದಟ್. ಹೋಪ್ಫುಲಿ ಈ ಸೀಸನ್ ನಾವು ನೋಡ್ಬೇಕಂತ ಆಸೆ ಪಟ್ಟಿದ್ದೀವಿ ಸರ್. ಒಳಗಡೆ ನೀವು ಅಲ್ಲ, ನೀವು ಮೀಟ್ ಮಾಡ್ಬೇಕಂದ್ರೆ ಬಂದು ಮಾಡಿ ನನ್ನ. ಗ್ರೇಟ್ಫುಲ್ ಸರ್, ಥ್ಯಾಂಕ್ ಯು. ಸುದೀಪ್ ಸರ್, ಥ್ಯಾಂಕ್ ಯು ಸರ್. ಸುಶಾಂತ್ ಸರ್, ಒನ್ ಕ್ವಶನ್, ಲಾಸ್ಟ್ ಕ್ವಶನ್ ಇದು. ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಅವ್ರದ್ದೇ ಅದು ಲಾಸ್ಟ್ ಆಗಿದ್ದು. ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು. ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ವಾ ಯಾಕೆ ಅಂತ? ಸರ್ ಹಾಗಲ್ಲ, ಅದು ಕೂಡ ತುಂಬಾ ಸೀಕ್ರೆಟ್ ರೂಮಿಂದಲೇ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವ್ರನ್ನ ಪರಮ್ನ ಪಾಪ ಜೀವನ ಜಾಲಾಡ್ಬಿಟ್ಟಿದ್ರಿ ಎಲ್ಲ ಸೇರಿ. I think that the whole concept, yes, it started taking a different turn. And ಇವಾಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ we don't require it. ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಡ್ತಾರೆ. ಎಪಿಸೋಡ್ ನೋಡಿ ದಯವಿಟ್ಟು ಒಂದು ಕ್ವೆಶ್ಚನ್ ಒಬ್ರು ಕೇಳಿ, ಎಲ್ಲರಿಗೂ ಅವಕಾಶ ಸಿಗಬೇಕು. ಇಲ್ಲಿ ಸೆಂಟರ್. ಅಂದ್ರೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಬಾಳೆ ಎಲೆಯಲ್ಲಿ ಬರಲ್ಲ ಅಂತ. ಮೇ ಬಿ ಬಾಳೆ ಎಲೆಯಲ್ಲಿ ಏನಾದ್ರೂ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಟಿಆರ್ಪಿ ಅವ್ರದ್ದು ಫಿನಾಲೆ ಬಂದಿತ್ತಲ್ಲ, ಅದು ಫಸ್ಟ್ ಇದ್ರಲ್ಲೇ ಬಂದ್ಬಿಡುತ್ತೆ. ಟಿಆರ್ಪಿ ಹೈಯೆಸ್ಟ್ ಟಿಆರ್ಪಿ ಫಿನಾಲೆಯಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಬರೀ 8 2 3 ಅಂತ ಹಾಕಿದ್ದಕ್ಕೆ ಸಾಹೇಬರು 3 ಕ್ವಶನ್ ಕೇಳಿದ್ರು. ಹಿಂಗ್ ನಾನು ಬಾಳೆ ಎಲೆಯಲ್ಲಿ ಬಂದೆ ಅನ್ಕೊಂಡಿದ್ದೀನಿ. ಇಲ್ಲಿ ಚೇರ್ ಹಾಕೋತಾರೆ ನೆಕ್ಸ್ಟ್. ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು? ಇನ್ನೊಂದು ನಂದು ಮೈನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಳೆಯಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಮೈನ್ ಕ್ವಶನ್ ಬಿಟ್ಟಾಗ್ಬಿಟ್ಟು ಎಸ್ ಮಾ ಏನ್ ನೋಡ್ತೀನಿ ತಲೆಯಲ್ಲಿ? ನೀವು ಬಾಳೆ ಅಂದ್ರೆ ಪ್ರೋಮೋ ಕಂಪೇರ್ ಟು ಇನ್ 10 ಸೀಸನ್ಸ್ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ. ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ, ಅದು ವಿಲನಿಸ್ಟ್ ಅಂತ ಅನ್ನಿಸ್ತು. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತೀನಿ. ಇನ್ನೂ ಏನಾದ್ರೂ ತಪ್ಪು ಮಾಡಿದ್ರೆ ಸಖತ್ತಾಗಿ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ, ರೈಟ್? ಯಾಕೆ ಆ ಪ್ರೋಮೋ ಆ ಟೈಪ್ ಅಲ್ಲಿ ಶೂಟ್ ಆಗಿದೆ? ಇಲ್ಲ, ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಈ ಸರಿ. ದೇ ಹ್ಯಾವ್ ಗಾನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲೇ ಇರಲಿ ಎಲ್ಲ ಅಂದ್ಬಿಟ್ಟು ದೇ ಹ್ಯಾವ್ ಡನ್ ದಟ್ ಅಷ್ಟೇ, ಏನಿಲ್ಲ. ಸುದೀಪ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ. ಅಂದರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು. ಸೊ ಸೀಸನ್ 10 ಆ್ಯಕ್ಚುಲಿ ಹೈ ರೇಟೆಡ್, ಅಂದರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ. ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, I think
ದೇ ವಾಕ್ಡ್ ಇನ್, ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ. ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ. ದ ಅಡ್ರಿನಲ್ ರಶ್ ದೇ ವಾಕ್ಡ್ ಔಟ್ ತುಂಬ ಹೈ ಇತ್ತು. ಐ ಥಿಂಕ್ 10 season ಸಕ್ಸಸ್, 10th season ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು ಸರ್, ನಾರ್ಮಲಿ TRP ರೇಟಿಂಗ್ however you term it, ಗ್ರಾಫಲ್ಲಿ ಹಿಂಗೆ ಹೋಗ್ತಾ ಇರುತ್ತದೆ. ಬಟ್ ಇಫ್ ಯು ರಿಯಲೈಸ್ ದಿಸ್ ಟೈಮ್ inaugural episode opened up with a very high number, never before. That is something ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು. But this time the opening itself was so good. I think that shows a lot of love people have towards the show. Also, ನಾನು ಚಕ್ರಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದೆ, ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡಿದ್ದ, have I done something nice, that you know that just people want to see you so much, because inaugural ಅಷ್ಟು ರೇಟಿಂಗ್ ಬರೋದು, these people are here, the marketing people, it's next to impossible, that kind of opening. See, there will be a big numbers after people start getting involved, ಒಳಗೆ ಇನ್ವಾಲ್ವ್ ಆದ್ಮೇಲೆ, the contestants ಇಷ್ಟ ಆದ್ಮೇಲೆ ಎಲ್ಲಾದ್ರಲ್ಲೂ. But something miraculous happened last season, and I think ನಾವೆಲ್ಲ ಕೂತು ಅದನ್ನ, I think we should just more so enjoy and not take it to the head. And ನನ್ನ ಪ್ರಕಾರ ಅದನ್ನ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ, ಬಿಕಾಸ್ ಐ ಥಿಂಕ್ ನಾವು ಫ್ಲೋಲ್ಲಿ ಹೋಗೋದು ಕಲಿಬೇಕು ಯಾವಾಗಲೂ. ಸಕ್ಸಸ್ ಆರ್ ಫೇಲ್ಯೂರ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್, ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಸೊ ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ. Give the credit to Prakash and team, Sushmaji, Prashant. I think they have done a great job. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್, ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತಗೊಂಡು ಹಾಕ್ದಂಗಲ್ಲ. ಇಟ್ಸ್ ಅ ಹೋಲ್ ಪ್ರೋಸೆಸ್, ಹೋಲ್ ಪ್ರೋಗ್ರಾಮ್, ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್. ಇಟ್ಸ್ ಇಂಪಾಸಿಬಲ್, ಆಕ್ಚುಲಿ ಇಂಪಾಸಿಬಲ್. ದೇ ಹ್ಯಾವ್ ಡನ್ ಇಟ್. ಒಂದು ಕಡೆಯಿಂದ ತೊಗೊಂಡು ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಸೊ. ಐ ಥಿಂಕ್ ಎವ್ರಿಥಿಂಗ್ ಹ್ಯಾವ್ ವೆಂಟ್ ವೆಲ್. ಇಟ್ ಜಸ್ಟ್ ಹ್ಯಾಪನ್ಡ್. ನಿಮ್ಮ ಪರ್ಸನಲ್ ಫೇವರೇಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ ಬಿಕಾಸ್ ಆಫ್ ದ ರೇಟಿಂಗ್. ರೇಟಿಂಗ್ ಅಂತಲ್ಲ, ನೀವು ಪರ್ಸನಲಿ ನಂಗೆ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರಿ. ನೋ ಸರ್, ಐ ಥಿಂಕ್ ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಥಿಂಕ್ ಐ ವಾಸ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್ ಸರ್. I was very impressed with the team last year, the way they operated, and success is definitely not a surprise to me. So I think in all seasons alli, last season alli tumba favorite yaru anta kelidre teams. I think I appreciate. Sir, Chetan Naik, freedom is in the Chetan Naik. Sudip sir, Krishna. Right. Sir, starting Pradeep Bedakila ಅವ್ರದ್ದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು. ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ? ವಾಯ್ಸಿಗೆ ನಾನು ಇದೀನಿ ಸಾಕ್ಬಿಡಿ. ಸುದೀಪ್ ಸರ್, ಅದು ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ ಸರ್, ಲೆಫ್ಟ್ ಸರ್. ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು. ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವ್ ಏನೂ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಮಾಡ್ತೀರಾ? ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅಲ್ಲಿ ಹೋದರಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ, ಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನೂ ಅವ್ರನ್ನ ನೋಯಿಸ್ಬೇಕು ಮಾಡಬೇಕು ಅಂತಲ್ಲ. ಈಗ ಒಂದು ಸಿನಿಮಾನ ಮಾರ್ಕೆಟಲ್ಲಿ ಬಿಡ್ತೀವಿ ಅಂದ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ? ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಹೋಗುಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ. ಗೊತ್ತಿದ್ದು ಬಂದ ಮೇಲೆ, ಗೊತ್ತಿದ್ದು ಆಟ ಆಡಿದ್ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ. ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೊರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಬಂದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ನೋಡಿ ಹಿಂಗಿರುತ್ತೆ, ಹಿಂಗಾಗತ್ತೆ. ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ.
ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ, ಹೋದ್ರು ಇಲ್ದಿದ್ರು ಇಲ್ಲ ಅಂತ. ಕರೆಕ್ಟ್? ಸೊ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು, ವಾಪಸ್ ಬುಲಾವ್ ಬಂತವ್ರಿಗೆ. ಕರೆಕ್ಟ್? ಅದನ್ನು ಅವರು ಅವಮಾನವಾಗಿ ತಗೊಂಡಿದ್ದಿದ್ರೆ ಹೇಗೆ ಗೆಲ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ, ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನಲ್ಲೂ ಹಾಗೆ ಆಗುತ್ತಾ? ಆಗಬಹುದು, ಆಗ್ದಲೇನೂ ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡಬೇಕಾಗುತ್ತೆ. ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದರೆ ಕಾರಣಾಂತರಗಳಿಂದ ಹಾಕಿರ್ತಾರೆ. ಗೆಲ್ಲೋ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡೋಕೆ ಏನು ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡಕ್ಕೆ. ಪ್ರಶಾಂತ್ ಅವರಿಗೆ ಲಾಸ್ಟ್ 2 questions. ಬಿಗ್ ಬಾಸ್ OTT ಒಂದು ಸೀಸನ್ ಆಗಿತ್ತು, ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಸದ್ಯಕ್ಕಂತೂ ಇಲ್ಲ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಮಾಡ್ತೇವೆ. ಯಾಕಂದ್ರೆ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶುವಲ್ ನಾವು ಮಾಡ್ತೇವೆ, ಅಂದ್ರೆ 15 ವಾರದಲ್ಲಿ 17 ವಾರ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆ ಆಂಕರ್ ಹುಡುಗಿ. ಆಯ್ತು ಸರ್, ಅವಿನಾಶ್ ಅಂತ ವಿಜಯ ಕನ್ನಡ ಡಿಜಿಟಲ್ ಇಂದ. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳ್ದಂಗೆ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. 10 ಸೀಸನ್ ಮುಗ್ದು 11ನೇ ಸೀಸನ್ ಬಂದಿದೆ. ಎಲ್ಲಾದ್ರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 1 ದಶಕದಿಂದ. ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ? ಅದು ಏನು ಜಾಸ್ತಿ ಆಗಲ್ವಾ, ಹೈಕ್ ಆಗಲ್ವಾ ಅವರಿಗೆ? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬಿ ಕೈ ಹಾಕ್ತಾರೆ, ನಿಮಗೆಷ್ಟು ಅಂದ್ಬಿಟ್ಟು. ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಸಿ ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಪಿಗೆ ಹೋಯ್ತು ಅನ್ಕೊಳ್ಳೋಣ, ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಡು ಯು ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ಡ್ ಓನ್ಲಿ ದಟ್ ಮಚ್? ವಾಟ್ ಡು ಯು ಥಿಂಕ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವುದು ಫಿಕ್ಸ್ ಅಲ್ಲ. ವಿನ್ನಿಂಗ್ ಟೀಮ್ ಆಫ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ whatever. ಡು ಯು ಥಿಂಕ್ ದಟ್ ಇಸ್ ಆಲ್ ದೇ ಆರ್ ರನ್ನಿಂಗ್? ಇಲ್ಲ ಸರ್, ಈಗ ಬೇರೆ ಸಿಕ್ಕಿರುತ್ತೆ. ಮತ್ತೆ ದೇ ಆರ್ ರನ್ನಿಂಗ್ ಎವ್ರಿ ಡೇ ಆಫ್ ದೇರ್ ಲೈಫ್. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿಬಡಿ ಈಸ್ ಅರ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಯು ನೋ ಅದು ಮಾತ್ರ ಪ್ರೈಸ್. ದಟ್ ಈಸ್ ಆಲ್ಸೋ ಅನ್ ಅಡಿಷನಲ್ ಪ್ರೈಸ್. ಅದು ಗೊತ್ತು ಸರ್, ಆದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ 8 to 3 ಈಗ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದು ತರೋದು, ಈ ಕಡೆಯಿಂದ ಬದುಕಾಗಳು ಬರೋದು ನಮ್ಗೆ ಯಾಕೆ ಬೇಕು ಹೇಳಿ? Okay, last question. Correct. But one thing sir, nobody is going home unhappy. In fact, ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವರು ದುಡಿಮೆಗೆ ಬರ್ತಾರೆ, ಕೆಲವರು ದುಡಿಮೆ ತಲೆ ಹಿಡ್ಕೊಂಡು ಗೆಲ್ಲಬೇಕು ಅಂತ ಬರ್ತಾರೆ. ಬಟ್ ಆಲ್ 3 sectors ಎಲ್ಲರೂ ತಗೊಂಡ್ರು, ಆಲ್ ಆಫ್ ದೆಮ್ ದೇ ಆರ್ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಟ್ರಸ್ಟ್. ಆಯ್ತು ಸರ್. ಆಯ್ ಸರ್, ಹೊಸ ಅಧ್ಯಾಯ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ದೀರಾ. ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು, ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ಸ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ, ನೀವು ಹ್ಯಾಪಿ ಅಂತ ಬಂದಾಗ ಇವ್ರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ. ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ, ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು. ಬಟ್ ನೋ, ಆ್ಯಕ್ಚುಲಿ ನೋ, ಲಾಸ್ಟ್ ಇಯರ್ ವಾಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್ ದೇರ್. ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ, ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ, ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ sustain themselves, no, they will go a long way. ಪ್ರಶಾಂತ್ ಸರ್ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಚೇಂಜಸ್ ಇರುತ್ತಾ? ಜೊತೆಗೆ ಎಲ್ಲಿ ಹೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ.
ಸರ್ ಜೊತೆಗೆ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವ್ರಿಗೊಂದು ಕ್ವಶನ್. ಅಲೋಕ್ ಒನ್ ಅಟ್ ಎ ಟೈಮ್ ಅವ್ರಿಗೆ ಕೇಳಿ. ಫಸ್ಟ್ ಪ್ರಶಾಂತ್ ಸರ್ ಆನ್ಸರ್ ಮಾಡಬೇಕು. ಬಿಗ್ ಬಾಸ್ ಮನೆಗೆ ಏನಾದ್ರು ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯಕ್ಕೆ? ಹೌದೌದು ಚೇಂಜ್ ಇರುತ್ತೆ, ಬಟ್ ದಯವಿಟ್ಟು ಎಪಿಸೋಡ್ ನೋಡಿ. ಎಲ್ಲ ನಾವೇ ಈಗ ಆಡ್ಬಿಟ್ರೆ ಇಂಡಿಯನ್ ಟಾಯ್ಲೆಟ್ ಅಂತ. ಅಲೋಕ್ ಸರ್, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ, ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ ಅಂತ ಅಪ್ರಿಷಿಯೇಷನ್ ಬಂತು. ನಾನು ಆಗ್ಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ, ನಿಮಗೆ ನೇರವಾಗಿ ಕೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸರ್ಗೆ ನಿಮ್ಮ ಕಂಪನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. Thank you for the question. Let me understand what the Actually, ಒಳ್ಳೆ ಕ್ವಶನ್. You just believe that there's only 354 crores. Yeah, see, market news are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk in the mic. ಸರ್ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿನ ನೋಡುವಂಥ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಅದರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ಒಟ್ಟಿವ ನಿಮ್ಮ ಕಂಪ್ನಿದು ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನಾನು ಜನರಲಿ ನೀವು ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ? ಅಂದರೆ 11. In short, he is telling, sir, Prashant, ನಾನು ಹೇಳ್ತೀನಿ ಬಿಡಿ. What is telling? What you are paying there is okay. But we Kannadigas want to see Sudeep sir being paid more. Exactly. Being my younger brother, today I understand the value of having a brother. I need better family like this. I need more people like this in my life who think good for me. ಶಾರದಾ ಇಷ್ಟು ಕನ್ಸರ್ನ್ ಆಗಿ ಕೇಳಿಲ್ಲ, ಅವ್ರದ್ದು ಬೇರೆ ಲೆಕ್ಕಾಚಾರ ಇತ್ತು ಅವ್ರದ್ದು. Sir, noted. Sir, request noted. Thank you for sharing your feelings. Request noted. Anybody else? ಪ್ರಶಾಂತ್ ಸರ್, ಅವ್ರಿಗೆ ಬ್ಯಾಕ್ ರೋಲ್ ಅವ್ರಿಗೆ ಮೈಕ್ ಹೌದು, ಮೈಕ್ ಪಾಸ್ ಮಾಡಿ ದಯವಿಟ್ಟು ಲಾಸ್ಟ್ ಲೈಕ್. ಪರವಾಗಿಲ್ಲ, ಇನ್ನು 10 minutes ತಗೊಳ್ಳಿ. ಅದು ತುಂಬಾ ಹಿಂದೆ ಅವರು. ಅದೇ ಒಂದು ನಿಮಿಷ. ಪ್ರಶಾಂತ್ ಅವರೇ, ಈಗ ಸುದೀಪ್ ಸರ್ 11 ಮಾಡಲ್ಲ ಅಂದಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡ್ತು. ಒಂದೇ ಓಡಾಡಿದ್ದು. ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು, ಅಥವಾ ಅದು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಅದು ಮಾರ್ಕೆಟ್ ನ್ಯೂಸ್ ಹಬ್ಬಿತ್ತು. ಸೊ ಅವ್ರನ್ನೇ ಅವರೆಲ್ಲ ಮಾಡೋದು ಒಂದು ಕಡೆ ಹಬ್ಬಿದ್ದ ಹಬ್ಬಿದ್ದ ಅಂತ ನಾವು ಯಾಕೆ ಹಬ್ಸಿಲ್ಲ, ಪುನಃ ಕೇಳಿ ಹೋಗ್ತೇವೆ ಅವ್ರ ಹತ್ರ. ನಾವಂದ್ರೆ ಬೇರೆ ಮಾತೇ ಇರಲಿಲ್ಲ, ಸುದೀಪ್ ಸರ ಮಾಡ್ತಾನೆ ಡಿಸೈಡ್ ಆಗಿತ್ತು, ಅದಕ್ಕೆ ಹೋಗಿ ಒಪ್ಪಿಸಿದೆ. ಮಾಡಿಲ್ಲ ಅಂದರೆ ಏನು ಮಾಡಿ ಒಪ್ಪಿಸ್ತೇವೆ, ಯಾಕೆ ಮಾಡಲ್ಲ ಸರ್? ಮನೇಲಿರೋ ಹೆಣ್ಮಕ್ಳನ್ನ ನಾವು ಹೆಂಗನ್ನ ಸಮಾಧಾನ ಮಾಡ್ಬೋದು ಸರ್? ಈ ಪ್ರಕಾಶ್ ಸುಷ್ಮಾ ಅವ್ರು 3 ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್, ಬಿಡ್ಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ, ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ಮ ತಮ್ಮಂದೇ ಬಂದಿದ್ದು, ಒಳ್ಳೇದಾಗಿ ಬಿಡಿ. ಏನೀಗ ಅಲ್ವಾ? ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ಲಿದ್ದಾಗಲೂ ಅವ್ರು ಹೇಳ್ತಾರೆ, ಅವ್ರೆಲ್ಲ ನಾವು ಮಾಡ್ತಿಲ್ಲ ಅಂತ ಗುಂಟದಲ್ಲಿದ್ದಾಗ. ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ಶಾರ್ಟ್ ನ್ಯೂಸ್ ಅದು. ಇಲ್ಲ, ನಾವು ಡಿಸೈಡ್ ಮಾಡಬೇಕು ಸುದೀಪ್ ಸರ್ನ ಒಪ್ಪಿಸ್ತೇವೆ ಅಂತ. ಇವ್ರು 10 ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಈಗ ಒಂದು ಹೆಸರು ಬಿಟ್ರೆ ಸುದೀಪ್ ಅವ್ರು ಬಿಟ್ಟಾರ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ. ಆಮೇಲೆ ನೀಟಾಗಿ ಬರ್ಕೊತ್ ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸರ್, ಸುದೀಪ್ ಸರ್, ಕೇಶವ್ ಮತ್ತು ಕನ್ನಡ ಪ್ರಭ. ಆಯ್ತು ಸರ್. ಸರ್, ಈಗ ಅದೇ ನವೀನ್ ಅವರೊಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿ ನೀವು ಕೇಳ್ತಾ ಇರೋದು. ಯಾರು ನವೀನ್ ಅವಾಗಲೇ ರಮ್ಮೀರ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಮ್ಯುನರೇಷನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ ಕನ್ನಡದವ್ರಿಗ, ನಿಮ್ಮಂಥವ್ರಿಗ, ನಮ್ಮಂಥವ್ರಿಗ, ಇದ್ರಲ್ಲಿ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ? ಬರ್ತಾರವ್ರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ?
ಕನ್ನಡದಲ್ಲಿ ಎಲ್ಲರ ಮನೆ ಮುಗಿಟಾದಲ್ಲಿ ಒಂದು ನಗು ಬರುತ್ತಾ, ಖುಷಿ ಖುಷಿಯಾಗಿ ಕನ್ನಡದಲ್ಲಿ ಮುಳುಗ್ತಾರೆ ಅನ್ನೋದು ನನ್ನ ಉದ್ದೇಶ. ಆಗಲ್ಲ ಸರ್, ಇದು ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್ ಏನಕ್ಕೆ ಸರ್, ನಾನು ನನ್ನ ಮಗಳಿಗೆ ಕಂಡೀಷನ್ ನಿಂಗೆ ಏನಮ್ಮ ಬೇಕು ಅಂತೇಳಿ, ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ, ಇಲ್ಲ ಅಂದ್ರೆ ಕಷ್ಟಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಇವಾಗ ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್, ಕೇಳಿ, ನಿಮ್ಗೆ ಅಧಿಕಾರ ಇದೆ. ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮಾನರ್ ಎದುರುಗಡೆ ಸಿದ್ದರಾಮಯ್ಯ ಅವ್ರ ಮನೆ ಇದೆ. ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟ್ ನಾನೇ ಕೊಡ್ತೀನಿ ಬೇಕಾದ್ರೆ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ. ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್, nobody is bigger than the government, the power or anybody. We are all lesser people. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ. ಯಾವ್ದಾದ್ರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವಾ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ತಾಗ್ಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ. ನನ್ನ ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಯಾವುದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಇಲ್ಲ ಸರ್, ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರು ಈ ತರದ್ ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡ್ಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ಥರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೂ ಇಲ್ಲ. ಮೈಕ್ ಇದೆ, ಕೇಳಿಸುತ್ತೆ ಹೇಳಿ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಇದನ್ನ ಹೀರೋ ಆಗೂ ನಡ್ಸ್ಕೊಡಲ್ಲ ಸರ್. ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮನಸ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ. ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕೊಡಿ ಅಂತ ಕೇಳೋನಲ್ಲ. ನಾನು ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕ್ಲಿ ನಾನು? ಹೇಳಿ, ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ, ನೀವು ಅದನ್ನು ಕೇವಲ 1.5 ಗಂಟೆಯಲ್ಲಿ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ನಾನು, ನಿಮ್ಗಳಿಗೆ ಖುಷಿ ಪಡೋಕ್ಕೆ. ಹಾಯ್ ಸುದೀಪ್ ಸರ್, ಇಲ್ಲಿ ಸರ್, ಇಲ್ಲಿ ಸಂತೋಷ್ ಕಶ್ಯಪ್ ಅಂತ ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದು ಒಂದು ಪ್ರಶ್ನೆ. ನೀವೇ ಹೇಳ್ದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು, ಸುದೀಪ್ ಅವ್ರು ಬೇರೆ ಕ್ರಿಕೆಟ್, ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ, ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು, ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು. ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳಗಳು, ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ತರ ಸುದೀಪ್ ಅವರು ಇವತ್ತು ಬಂದ್ಮೇಲೆ ಮಾತಾಡಬಹುದು ಅಂತ. ಆದ್ರೆ ಅದಾಗ್ಲಿಲ್ಲ, ಎಷ್ಟೋ ಸತ್ಯ ಆ ಥರ ಆಗ್ಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಅಲ್ಲ, ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರ ಪ್ರಶ್ನೆ ಕೇಳೋದಕ್ಕೆ ಅಂತ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು. ಇಲ್ಲ ಸರ್, ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲಿ ಯಮ ಆಗಿಲ್ಲ. ಇಲ್ಲ ಸರ್, ಗೊತ್ತಾಯ್ತು ಸರ್. ಏನ್ ನನಗೇನ್ ಬರೋಲ್ಲ, ನಾನೇನ್ ತಮಾಷೆ ಮಾಡಬಾರ್ದ ಅಥವಾ ನಿಮ್ಮನ್ ಕೇಳೆಲ್ಲ ಮಾತಾಡಲ್ಲ ಹೇಳಿ. ಇಲ್ಲ ಬಂದ್ಬಿಡಿ ಪಕ್ಕ ಅವ್ರು. ಎಷ್ಟಿದೆ ನಮ್ಮಿಬ್ರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ. ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿ ಅನ್ಕೊಂಡಿದ್ದೆ, ವೈಯಕ್ತಿಕವಾಗಿ ಸಿಕ್ಕಿದಾಗ ಒಂಥರ
ಒಂದು ರೆಬಲ್ ಇದೆ ನಿಮ್ಮಲ್ಲಿ, ಖುಷಿ ಆಯ್ತು. ಸೊ ಇಲ್ಲ ಸರ್, ಅವರಿಗೆ ಕೇಳಿ ಸರ್. ಸೊ ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ, ಪರ್ಸನಲ್ ಆಗಿ ಸಿಗ್ತಾ ಆಗಲು ಅಂತ ಕೇಳ್ತೀನಿ. ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ ಕೇಳಿ. ಏನಕ್ಕೆ ನನಗೆ ಬಿಳಿ ಅಂದರೆ ಏನು ಅಂತ ಗೊತ್ತು, ಕಪ್ಪು ಅಂದರೆ ಏನು ಅಂತ ಗೊತ್ತು ಸರ್, ಗ್ರೇ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಾಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಾಗೆ ಇರಬೇಕು. ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯ್ತು ಅಂತ ಅವ್ನು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ಈಗ ಹೆಂಗಾರ ಇದೆ, ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ಥರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ. ಅದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಆದರೆ ಒಂದು ನಿಮಿಷ, ಒಂದು ಫೋಟೋ ಆಪರ್ಚುನಿಟಿಗೂ ಮುಂಚೆ 2 ವಿಚಾರಗಳನ್ನ ನಾನು ಕಲರ್ಸ್ ಕನ್ನಡ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ. ಒಂದು ವಿಚಾರ, ರಾಜಾ ರಾಣಿ ಫಿನಾಲೆ ದಿನಾನೇ ಅಂದರೆ 28 6 o'clockಗೆ ನಿಮಗೆ ಒಂದಷ್ಟು ಕಂಟೆಸ್ಟೆಂಟ್ಸ್, ಎಲ್ಲರೂ ಅಲ್ಲ, ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗತ್ತೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡಬೇಕು ಅಂತ. ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ರಿಜಿಸ್ಟರ್ ಆಗ್ಬಿಟ್ಟು. ಸೊ ಅದೊಂದು. ಇನ್ನೊಂದು, ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದರ ಜೊತೆಗೆ ನಡ್ಕೊಂಡು ಹೋಗುತ್ತೆ. ಸರ್ ಒಂದು ನಿಮಿಷ ಫಿನಿಶ್ ಮಾಡ್ಬಿಡ್ತೀನಿ. ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆಗೆ ನಡ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳಿರುತ್ತೆ. ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗಂತೆನೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ. ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ, ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು, ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ. ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ವೈಂಡ್ ಅಪ್ ಮಾಡೋ ಮೂಲಕ, ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು. ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು, ಬಿಗ್ ಬಾಸ್ ಬಗ್ಗೆ ಬಂತು, ಎಲ್ಲದ್ರ ಬಗ್ಗೆ ಬಂತು. ನೀವು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಕೂಡ ಅದನ್ನ ಮೆನ್ಷನ್ ಮಾಡ್ತಿದ್ರಿ. ಈಗ ಸ್ಟಾರ್, ಸೆಲೆಬ್ರಿಟಿ, ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಶಿಯೇಟ್ ಮಾಡಲೇಬೇಕು. ಬಿಗ್ ಬಾಸ್ ಅದೊಂದು ದೊಡ್ಡ ಜವಾಬ್ದಾರಿ. ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು, ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ಗಳಾಗಿರ್ಬೋದು, ಜೊತೆಗೆ ಸಿನಿಮಾಗಳು, ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಆ ಎಫರ್ಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ಐ ಆಡ್ ಆನ್ 10ನೇ ಸೀಸನ್ನು ಯಾಕೆ ತುಂಬಾ ಪಾಪ್ಯುಲರ್ ಆಯ್ತು ಅಂತ ನೀವು ಕೇಳಿದಾಗ, ಐ ಥಿಂಕ್ ಗೊತ್ತಿಲ್ಲದೇನೋ, ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ಡ್, ಮೀಡಿಯಾ ಫ್ರೆಂಡ್ಸ್, ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಇದರಲ್ಲಿ. ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್. ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್, ಒಪಿನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ, ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ. ಸೊ 10 season success comes to you also. So congrats and all the best. Thank you so much, sir.